ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಆ್ಯಸ್ ಐ ಪ್ರಾಮಿಸ್ಡ್ ಯು, ನಾನು ನಿಮಗೊಂದು ಪ್ರಾಮಿಸ್ ಮಾಡಿದ್ದೆ. ನೋಡ್ರಪ್ಪ, ಪ್ರತಿಯೊಂದು ವಿಡಿಯೋ ಆಯಿತಾ, ಯಾವ ಚಾಪ್ಟರಿಂದ ಅಪ್ಲೋಡ್ ಮಾಡ್ತೀನಿ ಅದು 1K ಹೋದ ತಕ್ಷಣ ಅದೇ ಚಾಪ್ಟರಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸು ರಿಲೀಸ್ ಮಾಡಿಕೊಡ್ತೀನಿ ಅಂತ. 1K ದಾಟಿದೆ, ಹಾಗಾಗಿ ಇನ್ನೊಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ದಿಸ್ ಈಸ್ ದ ಥರ್ಡ್ ವಿಡಿಯೋ ಆಯಿತಾ. MCQಸ್ಗಳಾಯಿತು, 2 ಮಾರ್ಕ್ಸ್ ಆಯಿತು. ಈಗ ಇದು 4 ಮಾರ್ಕ್ಸ್ ಕ್ವಶನ್ ಇಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಈ ವರ್ಷ ನಿಮಗೆ ಯಾರಿಗೂ ಕೂಡ ಇಲ್ಲಿ 6 ಮಾರ್ಕ್ ಅಂತ ಕಾಣ್ತಾ ಇದ್ದಿಲ್ವಾ, ಅದು ಇಲ್ಲ. ಅದೇ ಪ್ರಶ್ನೆ 4 ಅಂಕಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೊಡಲಾಗುತ್ತೆ. ಬನ್ನಿ, ಸೆಕೆಂಡ್ ಚಾಪ್ಟರು ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಸೇಮ್ ಚಾಪ್ಟರ್ ಇರುತ್ತೆ. ಇಂಗ್ಲೀಷಲ್ಲಿ 2 ಡಿಯರ್ ಅಂತ ಒಂದು ಸುಂದರವಾದ ಒಂದು ಪಾಠವಿದೆ ಆಯಿತಾ. ಹಾಗಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಏನು ಇದರಲ್ಲಿ ಅಂತೇಳಿದರೆ, 5 ಕ್ವಶನ್ ಕೊಟ್ಟರು ಇದೇ ಆನ್ಸರನ್ನು ತಾವುಗಳು ಎಕ್ಸಾಮಲ್ಲಿ ಬರೀರಿ. ಔಟ್ ಆಫ್ 4 ಅಂಕಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ಹಿಸ್ ಡಿಸಿಷನ್ ಇನ್ ಡೀಲಿಂಗ್ ವಿತ್ ದಿ ಕ್ರಿಮಿನಲ್? ಯಾವ ಕಾರಣಗಳಿಂದಾಗಿ ಆ ಮೊನಾಕೋ ದೇಶದ ರಾಜ ತನ್ನ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರ್ತಾನೆ? ಯಾರ ಮೇಲೆ? ಆ ಕ್ರಿಮಿನಲಿನ ಮೇಲೆ ಅಂತ. ಇದು ಪ್ರಶ್ನೆ ಆಗಿದೆ ಆಯಿತಾ. ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ಚೆನ್ನಾಗಿ ಅನ್ನಿಸ್ತಾ ಇದ್ದರೆ, ಕೇಳ್ತಾ ಇದ್ದಾಗ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. 1K 2K 3K 3,000 ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಬಟನ್ನು 40-50 ಜನ ಕೊಡ್ತಾ ಇದ್ದೀರಾ. ಇದರ ಅರ್ಥ ನಿಮಗೆ ಇಷ್ಟ ಇಲ್ಲ ಅಂತ ಅಲ್ಲ, ಅದು ಆಯಿತಾ, ಮರ್ತು ಬಿಡ್ತಾ ಇದ್ದೀರಾ. ದಯವಿಟ್ಟು ನೀವು ಮಕ್ಕಳಲ್ವಾ, ಹಾಗಾಗಿ ನಿಮಗೆ ರೀಕಾಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಕಮೆಂಟಲ್ಲಿ ಸೇಮ್ ಟೈಮು ಹೈಪ್ ಅಂತ ಬರುತ್ತೆ, ಆ ಹೈಪಲ್ಲಿ ಪಾಯಿಂಟ್ಸನ್ನು ನಮಗೆ ಕ್ರೆಡಿಟ್ ಮಾಡಿ ಆಯಿತಾ. ನಮ್ಮ ವಿಡಿಯೋಗೆ ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಡಿಸ್ಕ್ರೈಬ್ ದಿ ಅಟೆಂಪ್ಟ್ಸ್ ಮೇಡ್ ಬೈ ದಿ ಮಿನಿಸ್ಟರ್ ಇನ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಆಫ್ ಕಟ್ಟಿಂಗ್ ಆಫ್ ದಿ ಕ್ರಿಮಿನಲ್ಸ್ ಹೆಡ್. ಕ್ರಿಮಿನಲಿನ ರುಂಡವನ್ನು ಕತ್ತರಿಸಲಿಕ್ಕಾಗಿ ಆಯಿತಾ, ಅಲ್ಲಿ ಇದ್ದಂತಹ ಮಿನಿಸ್ಟ್ರುಗಳು ಹರಸಾಹಸವನ್ನು ಪಡ್ತಾರೆ. ಅಟೆಂಪ್ಟ್ಸ್ ಅಂತ ಹೇಳಿದರೆ ಆಯಿತಾ, ವಿಧಾನಗಳನ್ನು ಬಳಸ್ತಾರೆ. ಅದೆಲ್ಲದೂ ಕೂಡ ಇಲ್ಲಿ ಬರೆಯಿರಿ ಅಂತ ಕೇಳಲಾಗಿದೆ. ಅದಕ್ಕೂ ಕೂಡ ಇದೇ ಆನ್ಸರ್ ಆಯಿತಾ. 3ನೆಯ ಪ್ರಶ್ನೆ ನೋಡೋಣ. ವೈ ಡಿಡ್ ದ ಅಥಾರಿಟೀಸ್ ಇನ್ ದಿ ಮೊನಾಕೋ ಫೇಲ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್? ನೆನ್ಪಿಟ್ಕೊಳ್ಳಿ, ಒಂದು ಪೇಪರು ಪೆನ್ ಇಟ್ಕೊಂಡು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಡೆತ್ ಸೆಂಟೆನ್ಸ್ ಅಂದರೂ ಒಂದೇ, ಕ್ಲಿಯರ್. ಫಸ್ಟ್ ಜಡ್ಜ್ಮೆಂಟ್ ಅಂದರೂ ಒಂದೇ, ಸೆಂಟೆನ್ಸ್ಡ್ ಹಿಮ್ ಅಂದರೂ ಒಂದೇ, ಎಕ್ಸಿಕ್ಯೂಟ್ ಹಿಮ್ ಅಂದರೂ ಒಂದೇ. ಈ 5 ಕೂಡ ಒಂದೇ ಆಗಿರುತ್ತೆ, ನೆನಪಿರಲಿ ಆಯಿತಾ. ಅದಕ್ಕೆಲ್ಲರಿಗೂ ಕೂಡ ಇದೇ ಆನ್ಸರ್ ಆಗಿರುತ್ತೆ. ಈಗ ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು? 4 ಮಾರ್ಕ್ಸಿಗೆ ಮೊದಲು ಒಂದು 2 to 3 ಲೈನ್ಸು ಇಂಟ್ರೊಡಕ್ಷನನ್ನು ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದಿಸ್ 2 ಡಿಯರ್ ಸ್ಟೋರಿ ಈಸ್ ರಿಟನ್ ಬೈ ದಿ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್ ಅಂತ ಬರೀಬೇಕು. ಈ ಒಂದು ಪಾಠವನ್ನು ಬರೆದವರು ಲಿಯೋ ಟಾಲ್ಸ್ಟಾಯ್ರವರು ಅಂತ ಆಯಿತಾ. ದ ಸ್ಟೋರಿ ಬಿಗಿನ್ಸ್ ವಿತ್ ದ ಡಿಸ್ಕ್ರಿಪ್ಷನ್ ಆಫ್ ದಿ ಮೊನಾಕೋ ಕಿಂಗ್ಡಮ್ ಸಿಚುಯೇಟೆಡ್ ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ ಆನ್ ದಿ ಶೋರ್ ಆಫ್ ಮೆಡಿಟೇರಿಯನ್ ಸಿ. ಇಷ್ಟು ಓದಿದ್ನಲ್ವಾ, ಅದು 2 ಮಾರ್ಕ್ಸಿಗೂ ಬರುತ್ತೆ, 1 ಮಾರ್ಕಿಗೂ ಬರುತ್ತೆ. ಅರ್ಥ ಆಗತ್ತಾ ವಿದ್ಯಾರ್ಥಿಗಳೇ? ಇದು ಕಂಪಲ್ಸರಿಯಾಗಿ ಈ ಪ್ರಶ್ನೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಯೂನಿಟ್ ಟೆಸ್ಟ್ 1ರಲ್ಲಿರುತ್ತೆ, ಘಟಕ ಪರೀಕ್ಷೆ 1ರಲ್ಲಿರುತ್ತೆ, ಫಾರ್ಮೇಟಿವ್ ಅಸೆಸ್ಮೆಂಟಲ್ಲೂ ಇರುತ್ತೆ. ಕ್ಲಿಯರ್? ವೆರಿ ಗುಡ್. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲನೇಷನು ಮಾಡೋಗ್ತೇನೆ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಬೇಜಾರಾಗ್ಬಿಡಿ. ನೋಡಿ, ಮೊನಾಕೋ ಕಿಂಗ್ಡಮ್ ಸಿಚುಯೇಟೆಡ್ ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಈ ಒಂದು ಚಿಕ್ಕ ದೇಶ ಯಾವ ಬಾರ್ಡ್ರ್ ಹತ್ರ ಇತ್ತು ಅಂತ ಹೇಳಿದರೆ, ಬಾರ್ಡರ್ಸ್ ಆಫ್ ಫ್ರಾನ್ಸ್ ದೇಶ ಹಾಗೂ ಇಟಾಲಿ ದೇಶದ ನಡುವೆ ಅಂತ ಹೇಳಿದರೆ ಬಾರ್ಡ್ರಲ್ಲಿ ಬರುವಂಥ ಒಂದು ಚಿಕ್ಕ ದೇಶ ಆಗಿತ್ತು. ಯಾವ ಸಮುದ್ರವಿತ್ತು ಅಲ್ಲಿ? ಮೆಡಿಟೇರಿಯನ್ ಸಿ ತೀರದಲ್ಲಿ ಅಂತ. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟ್, ಎ ಫ್ಯೂ ಇಯರ್ಸ್ ಎಗೋ, ಆ ಒಂದು ದೇಶದಲ್ಲಿ ಸುಮಾರು ವರ್ಷಗಳ ನಂತರ ಒಂದು ಕೊಲೆ ಆಗತ್ತೆ. ಆ ಒಂದನ್ನು ಎ ಅಂತ ಇಂಗ್ಲೀಷಲ್ಲಿ ಬರೀತೀವಿ. ಆ ಮರ್ಡರ್ ವಾಸ್ ಕಮಿಟೆಡ್. ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಟೆನ್ಸಲ್ಲಿ ಆನ್ಸರನ್ನು ಬರೀಬೇಕು ತಾವುಗಳು. ಆ ಮರ್ಡರ್ ವಾಸ್ ಕಮಿಟೆಡ್ ಇನ್ ಪ್ರಿನ್ಸ್ ಡೊಮೈನ್ ಅಂತ ಹೇಳಿದರೆ, ಅದ್ರ ಬದಲಿಗೆ ಬೇಕಾದ್ರೆ ನೆನಪಿರಲ್ಲ ಸರ್ ಅಂದರೆ ಕಮಿಟೆಡ್ ಇನ್ ಮೊನಾಕೋ ಕಂಟ್ರಿ ಅಂತ ಬರೀರಿ. ಸಚ್ ಎ ಥಿಂಗ್ ಹ್ಯಾಡ್ ನೆವರ್ ಹ್ಯಾಪನ್ಡ್ ಅರ್ಲಿಯರ್. ಆ ಒಂದು ದೇಶದಲ್ಲಿ ಇದು ಯಾವತ್ತೂ ಕೂಡ ಆಗಿರಲಿಲ್ಲ, ಯಾವತ್ತೂ ಕೂಡ. ದ ಜಡ್ಜಸ್ ಅಸೆಂಬಲ್ಡ್ ಆ್ಯಂಡ್ ಆರ್ಗ್ಯೂಡ್ ಆ್ಯಂಡ್ ಡಿಕ್ಲೇರ್ಡ್ ಟು ಕಟ್ ಹಿಸ್ ಹೆಡ್ ಆಫ್ ಆ್ಯಸ್ ದ ಲಾ ಡೈರೆಕ್ಟ್ಸ್. ಸೊ ದೇ ಡಿಸೈಡೆಡ್ ಟು ಎಕ್ಸಿಕ್ಯೂಟ್ ದಿ ಕ್ರಿಮಿನಲ್. ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಅಂದರೆ ಟು ಕಟ್ ಆಫ್ ಹಿಸ್ ಹೆಡ್ ಅಂತ. ಡೆತ್ ಸೆಂಟೆನ್ಸ್ ಅಂತ, ಅವನ ರುಂಡವನ್ನು ಛೇದಿಸಿ, ಕತ್ತರಿಸಿ ಅಂತ. ಕ್ಲಿಯರ್ ಆಲ್ ಆಫ್ ಯು? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ತಾವುಗಳು ಏನಂತೀರಾ ರಿಕ್ವೆಸ್ಟನ್ನು ಕಳಿಸ್ಬೋದು. ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್, ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್. ಯು ಕ್ಯಾನ್ ಕರೆಕ್ಟ್ ಮೀ. ದಿಸ್ ಲಿಬರ್ಟಿ ಹ್ಯಾಸ್ ಗಿವನ್ ಟು ಯು. ನೀವು ಏನಾದರೂ ಕಮೆಂಟನ್ನು ಹಾಕಿದರೆ ನಾವು ಅದಕ್ಕೆ ಪ್ರತಿ ಉತ್ತರವನ್ನು ಕೊಡ್ತೀವಿ ಸರ್.
ಈಗ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಡಿಸೈಡ್ ಮಾಡಿದರು, ಯಾರು? ಮಿನಿಸ್ಟರ್ಸ್ ಆ್ಯಂಡ್ ದಿ ಕಿಂಗ್ ಆಫ್ ಮೊನಾಕೋ ಡಿಸೈಡೆಡ್ ಏನಂತ? ಟು ಕಟ್ ಆಫ್ ದ ಕ್ರಿಮಿನಲ್ ಸೈಡ್, ಆ ಮರ್ಡರರಿನ ಕ್ರಿಮಿನಲಿನ ರುಂಡವನ್ನು ಕತ್ತರಿಸೋಣ, ಅವನಿಗೆ ಅದೇ ಶಿಕ್ಷೆ ಅಂತ. ಕ್ಲಿಯರ್? ಹಾಗಿದ್ರೆ ಬಟ್ ದ ಕಿಂಗ್ ಆಫ್ ಮೊನಾಕೋ ಡಿಡ್ ನಾಟ್ ಹ್ಯಾವ್ ಎ ಗೆಲೆಟಿನ್ ಮೆಷಿನ್. ರುಂಡವನ್ನು ಕಟ್ ಮಾಡಲಿಕ್ಕೆ ಆ ಒಂದು ದೇಶದಲ್ಲಿ ಗೆಲೆಟಿನ್ ಮೆಷಿನ್ ಅಂತ ಇರಲಿಲ್ಲ. ಕ್ಲಿಯರ್? ವೆರಿ ಗುಡ್. ಈಗ ಆ ಸಮಯದಲ್ಲಿ ರಾಜನಿಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ದೇವರೇ, ವೈ ವಿ ಹ್ಯಾವ್ ಟೇಕನ್ ಸಚ್ ಡಿಸಿಷನ್, ಹೌದಲ್ವಾ, ಫಾರ್ ಕಟಿಂಗ್ ಹಿಸ್ ಹೆಡ್ ಆಫ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಸೊ ಹಿ ರಿಕ್ವೈರ್ಡ್ ಲೆಟರ್, ನೋಡಿ, ಸೊ ಹಿ ಎನ್ಕ್ವೈರ್ಡ್ ಅಬೌಟ್ ಇಟ್ ಟು ದಿ ಫ್ರೆಂಚ್ ಗೌರ್ಮೆಂಟ್ ಅಂತ ಇದೆ. ನಿಮಗಿದು ಕಷ್ಟ ಆಗ್ತಾ ಇದೆ ಎನ್ಕ್ವೈರ್ಡು ಲೈನು ಅಂತ ಹೇಳಿದರೆ ಭಾಳ ಈಸಿಯಾಗಿ ಬರೀರಿ. ಸೊ ಹಿ ರೋಟ್ ಎ ಲೆಟರ್ ಟು ದಿ ಫ್ರೆಂಚ್ ಗೌರ್ಮೆಂಟ್. ಸೊ ಹಿ ರೋಟ್ ಅ ರಿಕ್ವೆಸ್ಟ್ ಲೆಟರ್ ಟು ದಿ ಫ್ರೆಂಚ್ ಗೌರ್ಮೆಂಟ್ ಆಸ್ಕಿಂಗ್ ಮೆಷಿನ್ ಆ್ಯಂಡ್ ಎಕ್ಸಿಕ್ಯೂಷನರ್. ಇಷ್ಟು ಸರಳವಾಗಿ ಆನ್ಸರನ್ನು ಬರೆಯಬಹುದು. ಕ್ಲಿಯರ್ ಮೈ ಡಿಯರ್? ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಅದಾದಮೇಲೆ ಫ್ರಾನ್ಸ್ ದೇಶ ಏನು ಮಾಡುತ್ತೆ ಅಂದರೆ, ಅದಕ್ಕೆ ಪತ್ರಕ್ಕೆ ಒಂದು ವಾರ ಬಿಟ್ಟು ರಿಪ್ಲೈ ಕೊಡ್ತಾರೆ. ಏನಂತ ಅಂದರೆ, ವಿ ಚಾರ್ಜ್ 16,000 ಫ್ರಾನ್ಸ್, 16,000 ಫ್ರಾನ್ಸನ್ನು ಚಾರ್ಜ್ ಮಾಡ್ತೇವೆ, ಹಾಗೂ ಎಕ್ಸಿಕ್ಯೂಷನರು ಕೊಡ್ತೇವೆ ಅಂತ. ಬಟ್ ಏನಾಗುತ್ತೆ ಅಂದರೆ, ದಿಸ್ ವಾಸ್ ದ ಪೂರೆಸ್ಟ್ ಕಂಟ್ರಿ, ಆಯಿತಾ, ಚಿಕ್ಕ ದೇಶ, ಬಡ ರಾಷ್ಟ್ರ, ಹಾಗಾಗಿ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಅಲ್ಲಿ ಟು ಎಕ್ಸ್ಪೆನ್ಸಿವ್ ಅಂತ ಇದೆ, ತಾವುಗಳು ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಇಂಗ್ಲೀಷ್, ಅದು ಟು ಎಕ್ಸ್ಪೆನ್ಸಿವ್. ದೇ ಕ್ಯಾನ್ಸಲ್ಡ್, ದಟ್ ಈಸ್ ದ ರೀಸನ್ ಮೊನಾಕೋ, ದ ಕಿಂಗ್ ಆಫ್ ಮೊನಾಕೋ ಕ್ಯಾನ್ಸಲ್ಡ್ ದಟ್ ಡೀಲ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನಂತರದಲ್ಲಿ ಏನಾಗುತ್ತೆ ಅಂದರೆ, ಸೇಮ್ ಲೆಟರ್, ಆಯಿತಾ, ರಿಕ್ವೆಸ್ಟ್ ಲೆಟರ್ ವಾಸ್ ರಿಟರ್ನ್ ಟು ಹೂಮ್? ವಾಸ್ ರಿಟರ್ನ್ ಟು ಇಟಾಲಿ ಗೌರ್ಮೆಂಟ್. ಇಟಾಲಿ ದೇಶಕ್ಕೆ ಒಂದು ಪತ್ರವನ್ನು ಬರೀತಾರೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಫ್ರಾನ್ಸ್ ಗೌರ್ಮೆಂಟಿಗೆ ಬರೆದ್ರು, ಇಟಾಲಿ ಗೌರ್ಮೆಂಟಿಗೆ ಅವರು ಪತ್ರವನ್ನು ಬರೀತಾರೆ, ಬೇರೆ ದೇಶಕ್ಕೆ ಯಾಕೆ ಬರೆಯಲ್ಲ ಅಂತ ಇದಕ್ಕೆ ಕಮೆಂಟಲ್ಲಿ ತಿಳಿಸಿ. ಆವಾಗ ನಿಮಗೆ ಪಾಠ ಅರ್ಥ ಆಗಿದೆ ಅಂತ. ದೆನ್ ವಾಟ್ ಹ್ಯಾಪನ್ಡ್ ಹಿಯರ್? ಇಟಾಲಿ ಗೌರ್ಮೆಂಟ್ ಸೆಂಡ್ ಎ ರಿಪ್ಲೈ ಇನ್ ಎ ಡೇ. ಒಂದೇ ದಿನದಲ್ಲಿ ಒಂದು ರಿಪ್ಲೈನ ಕಳಿಸ್ತಾರೆ. ಸರ್, ವಿ ಚಾರ್ಜ್ 12,000 ಫ್ರಾನ್ಸ್ ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಹೋಗೋದು ಬರೋದು ಎಲ್ಲ ನಮ್ಮದೇ ಸರ್, ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಈಸ್ ಅವರ್ಸ್, ವಿ ಚಾರ್ಜ್ 12,000 ಫ್ರಾನ್ಸ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ದಿಸ್ ವಾಸ್ ಚೀಪರ್. ಇದು ಒಂದು ಚೀಪ್ ಡೀಲ್ ಆಗಿತ್ತು, ಯಾಕಂದರೆ 16,000 12,000 ಅಲ್ವಾ, ಹಾಗಾಗಿ 4,000 ಡಿಫ್ರೆನ್ಸ್. ಬಟ್ ಅನ್ಫಾರ್ಚುನೇಟ್ಲಿ, ಆಯಿತಾ, ವಾಟ್ ಹ್ಯಾಪನ್ಡ್ ಹಿಯರ್? ಈವನ್ ದಿಸ್ 12,000 ಫ್ರಾನ್ಸ್ ವಾಸ್ ಮೋರ್ ಎಕ್ಸ್ಪೆನ್ಸಿವ್ to our king of Monaco. That is the reason he called the army general and requested. ಹಾಗಾಗಿ ಆರ್ಮಿ ಜನರಲ್ಲಿಗೆ ಕರೆದಿರ್ತಾನೆ. ಯಾಕ್ರಪ್ಪ, ನಮ್ಮ ಸೈನಿಕರ ಕೈಯಲ್ಲೇ ಅವನ ರುಂಡವನ್ನು ಕತ್ ಮಾಡಿಸಿ ನಾವು ಎಲ್ಲಿಂದ ತರವ 12,000 ರೂಪಾಯಿ ಅಂತ ರಾಜ ಹೇಳ್ತಾನೆ. ಬಟ್ ನನ್ ಆಫ್ ದಿ ಸೋಲ್ಜರ್ಸ್ ವುಡ್ ಡೂ ಇಟ್. ಯಾರೂ ಕೂಡ ಅದಕ್ಕೆ ರೆಡಿ ಆಗುವುದಿಲ್ಲ. ಕ್ಲಿಯರ್ ಆಲ್ ಆಫ್ ಯು? ಈಗ ರಾಜ ಏನು ಮಾಡ್ತಾನೆ ಅಂದರೆ, ಸೊ ಆಲ್ ದ ಮಿನಿಸ್ಟರ್ಸ್ ಡಿಸೈಡೆಡ್ ಟು ಚೇಂಜ್ ದಿ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಈ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ಕಥೆಯನ್ನು ಬರೀಬೇಕಾಗತ್ತೆ. ಹೋಪ್ ದಿಸ್ ಸ್ಟೋರಿ ಈಸ್ ವೆರಿ ಈಸಿ ಆ್ಯಂಡ್ ಇಟ್ ಈಸ್ ಕ್ಲಿಯರ್ಡ್. ಯುವರ್ ಡೌಟ್ಸ್ ಆರ್ ಕ್ಲಿಯರ್ಡ್. ಎಲ್ಲ ಡೌಟ್ಸ್ಗಳನ್ನು ಇದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಡೌಟ್ ಇದ್ದರೆ ದಯವಿಟ್ಟು ವಿದ್ಯಾರ್ಥಿಗಳೇ ಕಮೆಂಟ್ ಮುಖಾಂತರ ತಾವುಗಳು ಕೇಳಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.